ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello everyone, welcome back to another session of Namma Lax Bangalore presents current issue of the day, episode number 98. Okay, in today's episode number 98, we are going to look into the topic of Bhil Pradesh. ಸರಿನಾ? ಸೊ ಬಿಲ್ ಪ್ರದೇಶ್ ಅಂತ ನ್ಯೂಸ್ ಅಲ್ಲಿ ಹಾಕಿದೆ. ಬಿಲ್ ಪ್ರದೇಶ್ ಅಂದ್ರೆ ಏನು, ಅಂಡ್ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ಹೂ ಆರ್ ಬಿಲ್ಸ್ ಅಂದ್ರೆ ಯಾರು, ಜೊತೆಗೆ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಏನು, ದೆನ್ ಡಿಮ್ಯಾಂಡ್ ರೀಸನ್ಸ್ ಏನು ಅದನ್ನ ನೋಡೋಣ. ಓಕೆ, ಜೊತೆಗೆ ಇಫ್ ಟೈಮ್ ಪರ್ಮಿಟ್ಸ್ ವಿಲ್ ಹ್ಯಾವ್ ಲೈಕ್ ಡಿಸ್ಕಷನ್ ಅಬೌಟ್ ರೀಜನಲಿಸಮ್. ಸರಿನಾ? ರೀಜನಲಿಸಮ್ ಅಂದ್ರೆ ಏನಂತ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಿಫೋರ್ ದಿಸ್ ವಿಲ್ ಡಿಸ್ಕಸ್ ಪ್ರಿವಿಯಸ್ ಇಯರ್ ಕ್ವಶನ್. ಸರಿನಾ? ಟ್ರೈಬಲ್ಸ್ ಯಾವ ಥರ ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ ಅಥವಾ UPSC ಅಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ 2018 ಕೇಳಿದ್ದು ಏನಂತಂದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. ಪೇರ್ಸ್ ಯಾವ ಅಂದರೆ ಟ್ರೈಬ್ ಮತ್ತು ಸ್ಟೇಟ್ನ ಪೇರ್ ಮಾಡೋಕಂತ. ಟ್ರೈಬ್ ಲಿಂಬು ಸ್ಟೇಟ್ ಸಿಕ್ಕಿಂ, 2 ಕಾರ್ಬಿ ಹಿಮಾಚಲ್, ದೋಂಗ್ರಿಯಾಕೊಂಡ್ ಒಡಿಶಾ, ಬೋಂಡಾ ತಮಿಳ್ನಾಡು. ಓಕೆ, ಸೊ ವಿಚ್ ಆಫ್ ದ ಅಬೋ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? 1 and 3 only, 2 and 4 only, 1, 3 and 4 only, and all the above. ಸರಿನಾ? ಸೊ ವಿಡಿಯೋನ ಪಾಸ್ ಮಾಡಿ ಈ ಕ್ವಶನ್ ಅಟೆಂಡ್ ಮಾಡಿ. ಪ್ರೀವಿಯಸ್ ಆಗಿ 2-3 ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಅಟೆಂಡ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್. ಸೊ ರೀಸನ್ ಅಥವಾ ಚೂಸ್ ಮಾಡೋದಕ್ಕೆ ಕಾರಣ ಏನಂತಂದರೆ ಕಂಟೆಕ್ಸ್ಟಲ್ಲಿ ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಫ್ರಮ್ ದ ಬಿಲ್ ಟ್ರೈಬ್ recently gathered at a rally in Rajasthan's Mangar Dham to raise the demand for an independent bill state. ಸರಿನಾ? ಅಲ್ಲಿರುವಂಥ ಟ್ರೈಬಲ್ಸ್ ಯಾರು? ಬಿಲ್ಸ್. ಅವರು ನಮಗೆ ಒಂದು ರೀತಿಯಂತ ಸ್ವಂತ ರಾಜ್ಯ ಬೇಕು, ಆ ರಾಜ್ಯನೇ ಬಿಲ್ ಪ್ರದೇಶ್, ಅದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ಸೊ ಸಿಲೆಬಸ್ ಅಲ್ಲಿ ಇಟ್ ಕಮ್ಸ್ ಅಂಡರ್ GS on ಇಂಡಿಯನ್ ಸೊಸೈಟಿ ಆ್ಯಂಡ್ GS to ಸೋಷಿಯಲ್ ಇಶ್ಯೂಸ್. ಸರಿನಾ? GS to ಸೋಷಿಯಲ್ ಇಶ್ಯೂಸ್ ಅಲ್ಲಿ ಎಸ್ಪೆಷಲಿ ರೀಜನಲಿಸಮ್ ಅಥವಾ ಇದರಲ್ಲಿ ಬರುತ್ತೆ. ಓಕೆ, ಟ್ರೈಬಲ್ ರಿವರ್ಟ್ಸ್ ಬರುತ್ತೆ. ಸೊ ನೌ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬಿಲ್ ಪ್ರದೇಶ್. ಸರಿ, ಬಿಲ್ ಪ್ರದೇಶ್ಗಿಂತ ಮುಂಚೆ ಬಿಲ್ಸ್ ಅಂದ್ರೆ ಯಾರು, ಅವ್ರದ್ದು ಇಂಪಾರ್ಟೆಂಟ್ ಫೀಚರ್ಸ್ ಏನು, ಕಲ್ಚರ್ ಆಗಲಿ ರಿಲಿಜನ್ ಆಗಲಿ ಅದನ್ನ ನೋಡೋಣ. ಸೊ ಫಸ್ಟ್, ಬಿಲ್ ಟ್ರೈಬ್ ಅಂದ್ರೆ ಇಟ್ ಇಸ್ ದ ಟ್ರೈಬ್ ಕನ್ಸಿಸ್ಟಿಂಗ್ ಆಫ್ ವೇರಿಯಸ್ ಇಂಡಿಜಿನಸ್ ಗ್ರೂಪ್ಸ್ ವಿಚ್ ಇನ್ಹ್ಯಾಬಿಟ್ ವೆಸ್ಟರ್ನ್ ಇಂಡಿಯಾ, ದಟ್ ಈಸ್ ರಾಜಸ್ಥಾನ್, ಮಧ್ಯಪ್ರದೇಶ್, ಬೆಂಗಾಲ್ ಅಂಡ್ ತ್ರಿಪುರಾ. ಸರಿನಾ? ಆ ರೀಜನ್ ಅಲ್ಲಿ ಇನ್ಹಿಬಿಟ್ ಮಾಡ್ತಾರೆ, ಅವರು ಬಿಲ್ ಅಂತ ಕರೀತಾರೆ. ಸೊ ದೀಸ್ ಆರ್ ಲಿಸ್ಟೆಡ್ ಎಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ಸೆವರಲ್ ಸ್ಟೇಟ್ಸ್ ಅಂಡರ್ ದ ಇಂಡಿಯನ್ ಗವರ್ನಮೆಂಟ್ಸ್ ರಿಸರ್ವೇಶನ್ ಪ್ರೋಗ್ರಾಮ್. ಓಕೆ, ಸೊ ST ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಾರ್ಮಲ್ ಆಗಿ UPSC ಯಾವ ಥರ ಟ್ರಿಕ್ ಮಾಡ್ತಾರೆ ಅಂದ್ರೆ ಬಿಲ್ಸ್ ಆರ್ ಲೈಕ್ ಪ್ರಿಮಿಟಿವ್ ಟ್ರೈಬ್ಸ್ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ದ PVTG. ಓಕೆ, ಪರ್ಟಿಕ್ಯುಲರ್ಲಿ 1 level ಟ್ರೈಬಲ್ ಗ್ರೂಪ್ ಅಂತ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ that statement becomes wrong. ಯಾಕಂದ್ರೆ they are not included in PVTG especially, and they are included in scheduled tribes in many different states. Okay, and then bills are one of the largest tribes in India and are considered most widely dispersed tribal group. ಸರಿನಾ? ಇಲ್ಲೇ ನೋಡಿ, ರಾಜಸ್ಥಾನದಿಂದ ಹಿಡಿದು ಈ ಕಡೆ ತ್ರಿಪುರವರೆಗೂ ಡಿಸ್ಪರ್ಸ್ ಆಗಿದ್ದಾರೆ ಅವರು. ಓಕೆ, ಸೊ ವೈಡ್ಲಿ ಡಿಸ್ಪರ್ಸ್ಡ್ ಟ್ರೈಬ್ಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಹಿಸ್ಟಾರಿಕಲಿ bills controlled large parts of Gujarat from 11th or 15th century, and they played significant roles in various rebellions. ಸರ್, ನಾವು ಟ್ರೈಬಲ್ ರಿವೋಟ್ಸ್ ಅಂತ ಹೇಳ್ತೀವಲ್ಲ, ಅವ್ರು ಟ್ರೈಬಲ್ ರಿವೋಟ್ಸ್ ಯಾವುದ್ರ ಮೇಲೆ ಅಂತಂದರೆ ಅಪೋಸಿಟ್ ಟು ಮುಘಲ್ ಎಂಪೈರ್ ಮೇಲೂ ಹೊಡೆದಾಡಿದ್ರು ಬಿಲ್ಸ್ ಅವರು. ಆ್ಯಂಡ್ ದೆನ್ ದೇ ಆಲ್ಸೋ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಕೊಲೋನಿಯಲ್ ರೂಲ್. ಓಕೆ, ಅವ್ರ ವಿರುದ್ಧನೂ ಕೂಡ ಹೋರಾಡಿದ್ರು, ಅದಕ್ಕೋಸ್ಕರ ಬಿಲ್ಸ್ ಫೇಮಸ್ ಆಗಿದ್ದಾರೆ. ಆ್ಯಂಡ್ ದೆನ್ ದೇ ವೇರ್ ಡೆಸಿಗ್ನೇಟೆಡ್ ಆಸ್ ಕ್ರಿಮಿನಲ್ ಟ್ರೈಬ್ಸ್ ಅಂಡರ್ ಕ್ರಿಮಿನಲ್ ಟ್ರೈಬಲ್ಸ್ ಆ್ಯಕ್ಟ್ ಆಫ್ 1871 ಡ್ಯೂ ಟು ದೇರ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಕ್ರಿಮಿನಲ್ ಅಥಾರಿಟೀಸ್ ಕೊಲೋನಿಯಲ್ ಅಥಾರಿಟೀಸ್. ಸರಿನಾ? ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಅಂತ ಇತ್ತು. ಆ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟಲ್ಲಿ ಹಲವಾರು ಟ್ರೈಬ್ಸ್ನ ಇನ್ಕ್ಲೂಡ್ ಮಾಡಿಬಿಟ್ಟಿದ್ರು. ಏನಂತಂದರೆ ಇವರು ಹೆಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಇವ್ರು ಯಾವಾಗಿದ್ರು ಗೌರ್ಮೆಂಟ್ ವಿರುದ್ಧ ಹೋಗ್ತಾರೆ, ಇವ್ರು ಯಾವಾಗಿದ್ರು ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ವಿರುದ್ಧ ಜಗಳ ಮಾಡ್ತಾರೆ, ಅದಕ್ಕೋಸ್ಕರ ಇವ್ರನ್ನ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಅಂತ ಇನ್ಕ್ಲೂಡ್ ಮಾಡಿಬಿಟ್ಟಿದ್ರು. ಅದರಲ್ಲೇ ಅಂತಂದರೆ ವಿತೌಟ್ ಪರ್ಮಿಷನ್ ಆಗಲಿ ವಾರಂಟ್ ಇಲ್ಲ ಅಂದರೂ ಎತ್ಕೊಂಡು ಹೋಗ್ಬೋದು, ಅವ್ರನ್ನ ಎತ್ಕೊಂಡೋಗಿ ಇನ್ವೆಸ್ಟಿಗೇಟ್ ಮಾಡೋದು, ವಾಪಸ್ ಕಳಿಸೋದು. ಮೋಸ್ಟ್ ಆಫ್ ದ ಟೈಮ್ಸ್ ಹೆಸರಿಗಷ್ಟೇ ಇನ್ವೆಸ್ಟಿಗೇಷನ್, ಕರ್ಕೊಂಡೋದ್ಮೇಲೆ ಅವ್ರಿಗೆ ಟಾರ್ಚರ್ ಕೊಡೋದಾಗಲಿ ವಿಚ್ ಮೇ ಲೀಡ್ ಟು ಡೆತ್ ಅದೆಲ್ಲ ಆಗ್ತಾ ಇರ್ತಿತ್ತು. ಓಕೆ, ಸೊ ಲೈಕ್ ಏನಂತಾರೆ, ಇಂಡಿಪೆಂಡೆನ್ಸ್ ಬಂದಮೇಲೆ ಇದನ್ನ ತೆಗೆದು ಈ ಆ್ಯಕ್ಟ್ನ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ನ ತೆಗೆದು ಡಿನೋಟಿಫೈಡ್ ಟ್ರೈಬ್ಸ್ ಆ್ಯಕ್ಟ್ನ ತಗೊಂಬಂದಿದ್ದಾರೆ. ಸರಿನಾ? ಡಿನೋಟಿಫೈಡ್ ಟ್ರೈಬ್ಸ್ ಅಂದರೆ ಅವ್ರನ್ನ ಕ್ರಿಮಿನಲ್ ಟ್ರೈಬ್ಸ್ ಅನ್ನೋದ ಡಿನೋಟಿಫೈ ಮಾಡಿದರು. ಸೊ ಇವಾಗ ಅವ್ರನ್ನ ಏನು ಕರೀತಾರೆ ಅಂದರೆ ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಕರೀತಾರೆ. ಓಕೆ, ಸೊ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಆಫ್ 1871 is null and void now. And then traditionally
ಈಚ್ ಬಿಲ್ ವಿಲೇಜ್ ಇಸ್ ಲೆಡ್ ಬೈ ಎ ಹೆಡ್ ಮ್ಯಾನ್. ಸರಿನಾ, ಪೊಲಿಟಿಕಲ್ ಆರ್ಗನೈಸೇಷನ್ ಯಾವ ತರ ಇರುತ್ತೆ ಅಂದ್ರೆ ವಿಲೇಜ್ ಅಲ್ಲಿ ಒಬ್ಬ ಹೆಡ್ ಮ್ಯಾನ್ ಇರ್ತಾರೆ. ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಗಮೇತಿ ಅಂತ ಕರೀತಾರೆ. ಓಕೆ, ಗಮೇತಿ ಹೂ ಹೋಲ್ಡ್ಸ್ ದ ಅಥಾರಿಟಿ ಅಂಡ್ ಡಿಸಿಷನ್ ಮೇಕಿಂಗ್ ಪವರ್ಸ್ ಫಾರ್ ದ ಲೋಕಲ್ ಡಿಸ್ಪ್ಯೂಟ್ಸ್. ಸರಿನಾ, ನಾರ್ಮಲ್ ಆಗಿ ಮೊನ್ನೆ ಹಸೂರ್ ಟ್ರೈಬ್ಸ್ ಅಲ್ಲಿ ನೋಡ್ತಿದ್ವಲ್ಲ, ಹಸೂರ್ ಟ್ರೈಬ್ಸ್ ಅಲ್ಲಿ ಕೂಡ ನಾರ್ಮಲ್ ಆಗಿ ಅವರೆಲ್ಲ ಮಾಡರ್ನ್ ಇನ್ಸ್ಟಿಟ್ಯೂಷನ್ಸ್ ನ ಫಾಲೋ ಮಾಡೋದಿಲ್ಲ. ಸಾರಿ, ಮಾಡರ್ನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಫಾಲೋ ಮಾಡೋದಿಲ್ಲ. ಇನ್ಸ್ಟೆಡ್ ಟ್ರೆಡಿಷನಲ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ. ಸರಿನಾ, ಇದ್ರಲ್ಲಿ ಕೂಡ ಅದೇ ಟ್ರೆಡಿಷನಲ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಚೀಫ್ಡಮ್ ತರ ಇದೆ, ಟ್ರೈಬಲ್ ಚೀಫ್ ಇರ್ತಾನಲ್ಲ ಅವನ ಇದರಲ್ಲಿ ಜುಡಿಷಿಯಲ್ ಪವರ್ ಕೂಡ ಅವ್ರಿಗೆ ಇರುತ್ತೆ. ಅವ್ರಿಗೆ ಗಮೇತಿ ಅಂತ ಕರೀತಾರೆ. ಓಕೆ, ಆ್ಯಂಡ್ ದೆನ್ ಸೊ ಇವ್ರು ನೋಡ್ಬೋದು ನೀವು, ಇವರೇ ಈ ಥರ ಇರ್ತಾರೆ ಬಿಲ್ಸ್. ಓಕೆ, ಸೊ ನಾರ್ಮಲ್ ನೋಡಿರ್ತೀರಿ ಅವ್ರನ್ನ, ಲೈಕ್ ಮೂವೀಸಲ್ಲಾಗಲಿ ಇಲ್ಲ ಅಂತಾರೆ ಆ್ಯಡಲ್ಲಾಗಲಿ ಇಮೇಜಸಲ್ಲಿ ನೋಡಿರ್ತೀರ. ಬಿಲ್ಸ್ ಅಂದರೆ ಇವರೇ. ಓಕೆ, ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ, ಸೊ ಅವ್ರ ಲ್ಯಾಂಗ್ವೇಜ್ ಯಾವ ಮಾತಾಡ್ತಾರೆ ಅಂತಂದರೆ ದೇ ಸ್ಪೀಕ್ ದ ಲ್ಯಾಂಗ್ವೇಜ್ ಆಫ್ ಇಂಡೋ ಆರ್ಯನ್ ಒರಿಜಿನ್. ಸರಿನಾ, ಇಂಡೋ ಆರ್ಯನ್ ಒರಿಜಿನ್. ನಾನು ಮೊನ್ನೆ ಹಸರ ಟ್ರೈಬ್ಸಲ್ಲಿ ಡಿಸ್ಕಸ್ ಮಾಡುವಾಗ ಇಂಡಿಯಾದಲ್ಲಿ 4 ಟೈಪ್ಸ್ ಆಫ್ ಲೈಕ್ ಲ್ಯಾಂಗ್ವೇಜಸ್ನ ಡಿವೈಡ್ ಮಾಡ್ತೀವಿ ಅಂತ. ಒಂದು ಆರ್ಯನ್ ಲ್ಯಾಂಗ್ವೇಜಸ್, ಆ್ಯಂಡ್ ದೆನ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್, ದೆನ್ ಆಸ್ಟ್ರೋ ಏಷಿಯಾಟಿಕ್, ಆ್ಯಂಡ್ ದೆನ್ ಸೈನೋ ಟಿಬೆಟಿಯನ್ ಅಂತ. ಸರಿನಾ, ಮೋಸ್ಟ್ ಆಫ್ ದ ಟೈಮ್ಸ್ ಲೈಕ್ ಟ್ರೈಬಲ್ಸ್ ಮಾತಾಡೋದು ಆಸ್ಟ್ರೋ ಏಷಿಯಾಟಿಕ್, ಬಟ್ ಈ ಬಿಲ್ಸ್ ಇದೆಲ್ಲ ಸೊ ವೈಡ್ಲಿ ಡಿಸ್ಪರ್ಸ್ ಆಗಿದ್ದಾರೆ. ಅದಕ್ಕೋಸ್ಕರ ದೇ ಸ್ಪೀಕ್ ವೈಡ್ ರೇಂಜ್ ಆಫ್ ಲ್ಯಾಂಗ್ವೇಜಸ್. ಓಕೆ, ಇಂಡೋ ಆರ್ಯನ್ ಒರಿಜಿನ್ ವಿಚ್ ಇಸ್ ರೆಫರ್ಡ್ ಆಸ್ ಬಿಲ್ ಲ್ಯಾಂಗ್ವೇಜಸ್. ಸರಿನಾ, ಒಂದೇ ಅಲ್ಲ, ಬಿಲ್ ಲ್ಯಾಂಗ್ವೇಜಸ್ ತುಂಬ ಲ್ಯಾಂಗ್ವೇಜಸ್ ಸೇರಿ ಬಿಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ, ಬಿಲಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಆ್ಯಂಡ್ ಮೆನಿ ಆಲ್ಸೋ ಸ್ಪೀಕ್ ರೀಜನಲ್ ಲ್ಯಾಂಗ್ವೇಜಸ್ ಸಚ್ ಆಸ್ ಮರಾಠಿ, ಗುಜರಾತಿ, ಬೆಂಗಾಲಿ. ಇದು ಯಾಕಂದರೆ ಡ್ಯೂ ಟು ಕಲ್ಚರ್ ಕಾಂಟ್ಯಾಕ್ಟ್. ಸರಿನಾ, ಸೊ ಲಾರ್ಜರ್ ಗ್ರೂಪ್ ಇದೆಯಲ್ಲ, ಹಿಂದೂಸ್ ಮತ್ತು ಮುಸ್ಲಿಮ್ಸ್ ಅವರೆಲ್ಲ ಬೇರೆ ಟ್ರೈಬ್ಸ್ ಜೊತೆ ಟ್ರೈಬ್ಸ್ ಎಲ್ಲ ಮೇಜರ್ ಕಮ್ಯುನಿಟಿ ಜೊತೆ ಇನ್ಕ್ಲೂಡ್ ಆಗಿ ಕಾಂಟ್ಯಾಕ್ಟ್ ಆಗಿ ದೇ ಆಲ್ಸೋ ಲರ್ನ್ ದ ಮಾಡರ್ನ್ ಲ್ಯಾಂಗ್ವೇಜಸ್ ಆಫ್ ಮರಾಠಿ, ಗುಜರಾತಿ ಆ್ಯಂಡ್ ಬೆಂಗಾಲಿ. ಓಕೆ, ಆ್ಯಂಡ್ ದೆನ್ ಈ ಬಿಲಿ ಲ್ಯಾಂಗ್ವೇಜಸ್ ಅಲ್ಲಿ ಟೋಟಲ್ ಆಗಿ 36 ಐಡೆಂಟಿಫೈಡ್ ಡೈಲೆಕ್ಟ್ಸ್ ಇದೆ. ಡೈಲೆಕ್ಟ್ಸ್ ಅಂದರೆ ಮಾತಾಡುವಂಥ ಶೈಲಿ. ಸರ್ ನಾರ್ಮಲ್ ಆಗಿ ಕನ್ನಡದಲ್ಲೇ ಇದೆ. ಕನ್ನಡದಲ್ಲಿ ಸೌತ್ ಇಂಡಿಯನ್ ಕರ್ನಾಟಕ ಡೈಲೆಕ್ಟ್ ಇದೆ. ಉತ್ತರ ಕರ್ನಾಟಕಕ್ಕೆ ಹೋದರೆ ಉತ್ತರ ಕನ್ನಡ ಡೈಲೆಕ್ಟ್ ಇದೆ. ಅದು ಸ್ವಲ್ಪ ಹಾರ್ಶ್ ಆಗಿರುತ್ತೆ, ಚಂದ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಅರೌಂಡ್ 10 million ಪೀಪಲ್ಸ್ ರೆಕಾರ್ಡೆಡ್ ದೆಮ್ಸೆಲ್ಫ್ ಆಸ್ ದ ಬಿಲಿ ಸ್ಪೀಕಿಂಗ್ ಇನ್ ದ 2011 ಸೆನ್ಸಸ್. ಓಕೆ, ಸೊ 10 million ಪೀಪಲ್ ಬಿಲಿ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಆದಮೇಲೆ ಕಲ್ಚರ್ ಇಂಪಾರ್ಟೆಂಟ್ ಆಗುತ್ತೆ ಟ್ರೈಬ್ಸ್ ಬಗ್ಗೆ. ಓಕೆ, ಕಲ್ಚರ್ ಪ್ರೊಫೈಲ್ ನೋಡ್ಬೇಕಂದ್ರೆ ದೇ ಹ್ಯಾವ್ ರಿಚ್ ಕಲ್ಚರ್. ದೇ ಆರ್ ನೋನ್ ಫಾರ್ ಪಿಥೋರಾ ಪೇಂಟಿಂಗ್ಸ್ ಅಥವಾ ಬಿಲ್ ಪೇಂಟಿಂಗ್ಸ್ ಅಂತ ಕರೀತಾರೆ. ಇದೆ ಎಕ್ಸಾಂಪಲ್, ಪಿಥೋರಾ ಪೇಂಟಿಂಗ್ಸ್ ಅಂದರೆ ಇದೆ. ಓಕೆ, ಪಿಥೋರಾ ಪೇಂಟಿಂಗ್ಸ್ ಆ್ಯಂಡ್ ಟ್ರೆಡಿಷನಲಿ ಡ್ಯಾನ್ಸಸ್ ಲೈಕ್ ಘೂಮರ್ ಆ್ಯಂಡ್ ಯುನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಘೂಮರ್ ಅಂತ ಡ್ಯಾನ್ಸ್ ಮಾಡ್ತಾರೆ. ಘೂಮರ್ ಅಂದರೆ ಒಂದು ಏನಾದರೂ ಇಟ್ಟು ಸುತ್ತ ತಿರುಗ್ತಾ ಡ್ಯಾನ್ಸ್ ಮಾಡ್ತಿರ್ತಾರೆ, ಅದಕ್ಕೆ ಘೂಮರ್ ಅಂತ ಕರೀತಾರೆ. ಓಕೆ, ಸೊ ಇದೆ ನೀವು ನೋಡಿರ್ತಾರ ಘೂಮರ್ ಅಂತಂದರೆ, ಘೂಮರ್ ಅಂತ ಹಿಂದಿಯಲ್ಲಿ ಸಾಂಗ್ಸು ಕೂಡ ಬಂದಿರುತ್ತೆ ಬಾಲಿವುಡಲ್ಲಿ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ಥರ ಡ್ಯಾನ್ಸ್ ಇದು. ಓಕೆ, ಆ್ಯಂಡ್ ಅದಾದಮೇಲೆ ಸೊ ಅವರು ಫಾಲೋ ಮಾಡುವಂಥ ರಿಲಿಜನ್ ಅಂದರೆ ಇಟ್ ಈಸ್ ಅ ಬ್ಲೆಂಡ್ ಆಫ್ ಎನಿಮಿಸಮ್ ಆ್ಯಂಡ್ ಹಿಂದೂಯಿಸಮ್. ಸರಿನಾ, ಸೊ ಹಸೂರು ಟ್ರೈಬ್ಸ್ ಡಿಸ್ಕಸ್ ಮಾಡುವಾಗ ಎನಿಮಿಸಮ್ ಅಂದರೆ ಅಂತ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಎನಿಮಿಸಮ್ ಏನಂತಂದರೆ ಇಟ್ ಈಸ್ ಅ ಬಿಲೀಫ್ ದಟ್ ಎವ್ರಿಥಿಂಗ್ ಇನ್ ದ ನೇಚರ್ ಆಸ್ ಅ ಸೋಲ್. ಸರಿನಾ, ಎಲ್ಲ ನೇಚರ್ ಅಂತ ಎಲ್ಲ ಆಬ್ಜೆಕ್ಟ್ಸ್ಗೂ ಸೋಲ್ ಇದೆ. ಸರಿನಾ, ಒಂದು ಆತ್ಮ ಇರುತ್ತೆ, ಆ ಆತ್ಮಕ್ಕೆ ಪೂಜೆ ಮಾಡ್ತಿರ್ತಾರೆ. ಸೊ ದಟ್ ಈಸ್ ಕಡೆ ರಿವರ್ ಥರ ನೋಡ್ತಿರ್ತಾರೆ. ಓಕೆ, ಸರಿನಾ, ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ಅದೇ ಎನಿಮಿಸಮ್ ಅಂದರೆ. ಹಿಂದೂಯಿಸಮ್ ಅಂದರೆ ಮಾಡರ್ನ್ ಹಿಂದೂಯಿಸಮ್. ಅವೆರಡನ್ನು ಮಿಕ್ಸ್ ಮಾಡಿ ಒಂದು ರಿಲಿಜನ್ನ ಫಾಲೋ ಮಾಡ್ತಾರೆ ಅವರು ಬಿಲ್ಸ್ ಅವರು. ಅವ್ರಿಗೆ ಡೈಟೀಸ್ ಅಂದರೆ ದೇವ್ರು ಯಾವ ಥರ ಇರುತ್ತೆ ಅಂತಂದರೆ, ಸೊ ಲೋಕಲ್ ಡೈಟೀಸ್ ಇರುತ್ತೆ. ಆ ಲೋಕಲ್ ಡೈಟೀಸ್ ಇಂಪಾರ್ಟೆಂಟ್ ಯಾವುದಂದರೆ ಇನ್ಕ್ಲೂಡಿಂಗ್ ಭತ್ತಿ ದೇವ್, ಬೈಲಾತ್ ದೇವ್, ಬಾಬಾ ದೇವ್ ಆ್ಯಂಡ್ ಅದರ್ಸ್. ಸರಿನಾ, ಅವ್ರ ಗಾಡ್ಸ್. ಓಕೆ, ಆ್ಯಂಡ್ ದೆನ್ ದೇ ಆಲ್ಸೋ ಸೆಲೆಬ್ರೇಟ್ ಮೇನ್ ಸ್ಟ್ರೀಮ್ ಫೆಸ್ಟಿವಲ್ಸ್ ಸಚ್ ಆಸ್ ರಾಖಿ, ರಕ್ಷಾಬಂಧನ್, ನವರಾತ್ರಿ ಅಂದರೆ ದಸರಾ, ದಿವಾಳಿ ಆ್ಯಂಡ್ ಹೋಳಿ ಎಲ್ಲನೂ ಕೂಡ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಸರಿನಾ, ದಿಸ್ ಇಸ್ ಅಗೇನ್ ಬಿಕಾಸ್ ಆಫ್ ಕಲ್ಚರ್ ಕಾಂಟ್ಯಾಕ್ಟ್. ಆ್ಯಂಡ್ ದೆನ್ ಆಸ್ ವೆಲ್ ಆಸ್ ಟ್ರೆಡಿಷನಲ್ ಫೆಸ್ಟಿವಲ್ಸ್ ಲೈಕ್ ಅಖಾತೀಜ್, ನವಮಿ ಆ್ಯಂಡ್ ಭಗೋರಿಯಾ. ಸರಿನಾ, ಮೇನ್ ಸ್ಟ್ರೀಮಲ್ಲಿ ದೀಪಾವಳಿ, ದಸರಾ ಅದೆಲ್ಲ ಆಯಿತು. ಜೊತೆಗೆ ಟ್ರೆಡಿಷನಲ್ ಲೆವೆಲಲ್ಲಿ ಇದು 3 ಇದೆ, ಅಖಾತ್ಜಿ, ನವಮಿ, ಭಗೋರಿಯಾ ಅಂತೇಳಿ. ಸರಿ, ಇದನ್ನು ಕೂಡ ಅವರು ಫಾಲೋ ಮಾಡ್ತಾರೆ. ಆ್ಯಂಡ್ ದೆನ್ ಬಿಲ್ಸ್ ಪ್ರಾಕ್ಟೀಸ್ ಅ ಫಾರ್ಮ್ ಆಫ್ ಅಗ್ರಿಕಲ್ಚರ್ ದ್ಯಾಟ್ ಇನ್ವಾಲ್ವ್ಸ್ ಶಿಫ್ಟಿಂಗ್ ಕಲ್ಟಿವೇಶನ್. ಅದಕ್ಕೆ ಲೋಕಲಲ್ಲಿ ಪೋದು ಅಥವಾ ಬೇವರ್ ಅಂತ ಕರೀತಾರೆ. ಸರಿನಾ, ಶಿಫ್ಟಿಂಗ್ ಕಲ್ಟಿವೇಶನ್ ಅಂದರೆ ಗೊತ್ತು ನಿಮಗೆ. ಟ್ರೈಬಲ್ಸ್ ಏನು ಮಾಡ್ತಾರೆ ಅಂದರೆ ಯಾವುದೊಂದು ರೀಜನಲ್ಲಿ ಹೋಗ್ತಾರೆ, ಒಂದು ಜಾಗದಲ್ಲಿ ಹೋಗಿ ಅಲ್ಲಿರುವಂಥ ಕಾಡನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಅದಕ್ಕೆ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿ ಅದು ಆ್ಯಶ್ ಬರುತ್ತಲ್ಲ, ಆ್ಯಶ್ ಬಂದು ಜಾಗದಲ್ಲಿ ಸೇರ್ಕೊಂಡು ಕೂತ್ಕೊಳ್ಳೋವರೆಗೂ ವೇಟ್ ಮಾಡ್ತಾರೆ. ಬಂದಮೇಲೆ ಆಮೇಲೆ ಅಲ್ಲಿ ಸೀಡ್ಸ್ನ ಸೋ ಮಾಡ್ತಾರೆ. ಸೀಡ್ಸ್ನ ಸೋ ಮಾಡಿ ಅಲ್ಲಿ ಫಲವತ್ತಾದ್ಮೇಲೆ ಆ ಸೀಡ್ಸ್ನ ಕಟ್ ಮಾಡಿ ಕ್ರಾಪ್ಸ್ನ ತಗೊಂಡು ನೆಕ್ಸ್ಟ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿರುವಂಥ ಜಾಗನ ರೆಸಿಡ್ಯೂನ ಮತ್ತೆ ಬರ್ನ್ ಮಾಡ್ಕೊಬಿಟ್ಟು ಹೋಗ್ತಾರೆ. ಸೊ ಒಂದು ಹತ್ರ ಬರ್ನ್ ಮಾಡೋದು, ಕಲ್ಟಿವೇಟ್ ಮಾಡೋದು, ಅಲ್ಲಿ ಮತ್ತೆ ವಾಪಸ್ ಬರ್ನ್ ಮಾಡಿ ಅಷ್ಟಸ ಮುಚ್ಚೋದು, ಮತ್ತೆ ಬೇರೆ ಜಾಗಕ್ಕೆ ಹೋಗೋದು. ಆ ಥರದಕ್ಕೆ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕರೀತಾರೆ.
ಅಥವಾ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಕಲ್ಟಿವೇಶನ್ ಅಂತ ಕರೀತಾರೆ. ಅಂದರೆ ಗಿಡನ ಸ್ಲ್ಯಾಶ್ ಮಾಡಿ ಬರ್ನ್ ಮಾಡಿ ಅಂತ 2 ಟೈಪ್ ಆಫ್ ಕಲ್ಟಿವೇಶನ್ ಇರುತ್ತೆ. ಸೊ ಅದನ್ನು ಕೂಡ ಇವ್ರು ಫಾಲೋ ಮಾಡ್ತಾರೆ. ಅದಕ್ಕೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಪೋದು ಅಂತ ಕರೀತಾರೆ. ಸರಿನಾ? ಸೊ ಇದು ಬಿಲ್ಸ್ ಬಗ್ಗೆ ಆಯಿತು. ಇವಾಗ ಬಿಲ್ ಪ್ರದೇಶ ಅಂದ್ರೆ ಅಂತ ಕೇಳೋಣ. ಸರಿನಾ? ಬಿಲ್ ಪ್ರದೇಶ ಏನು ಅಂದರೆ ಸೊ ಇಟ್ ಈಸ್ ಅನ್ ಐಡಿಯಾ ಆಫ್ ಟ್ರೈಬಲ್ ಸ್ಟೇಟ್, ಓಕೆ, ವಿಚ್ ಕಂಪ್ರೈಸಸ್ ಆಫ್ ಪಾರ್ಟ್ಸ್ ಬಿಲಾಂಗಿಂಗ್ ಟು ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ. ಓಕೆ, ಇದು ಯಾವಾಗಿಂದ ಮುಂಚೆಯಿಂದ ಡಿಮ್ಯಾಂಡ್ ಇದೆ ಅವರು ಬಿಲ್ ಪ್ರದೇಶ ಅಂತ ಸಪ್ರೇಟ್ ಸ್ಟೇಟ್ ಬೇಕು ಅಂತ. ಓಕೆ, ಅದು ಯಾವ್ದಾವ್ದು ರೀಜನ್ ಅಂತಂದರೆ ಇಲ್ಲೇ ನೋಡಿ, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್ 4 ಸ್ಟೇಟಲ್ಲಿ ಇರುವಂಥ ಕೆಲವೊಂದು ಡಿಸ್ಟ್ರಿಕ್ಷನ್ ಸೇರಿಕೊಂಡು ನಮಗೆ ಒಂದು ರಾಜ್ಯನ ಸಪ್ರೇಟ್ ಮಾಡಿಕೊಡಿ ಅಂತ ಟ್ರೈಬಲ್ಸ್ ಡಿಮ್ಯಾಂಡ್ ಆಗಿದೆ. ಆ್ಯಂಡ್ ದೆನ್ ದ ಡಿಮ್ಯಾಂಡ್ ವಾಸ್ ಸಪರೇಟ್ ಟ್ರೈಬಲ್ ಸ್ಟೇಟ್ ವಾಸ್ ಇನ್ ವೆಸ್ಟರ್ನ್ ಪಾರ್ಟ್ ವಾಸ್ ಫಸ್ಟ್ ಪುಟ್ ಬೈ ಭಾರತೀಯ ಟ್ರೈಬಲ್ ಪಾರ್ಟಿ ಇನ್ 2017. ಫಸ್ಟ್ ಅಲ್ಲ, ರೀಸೆಂಟಾಗಿ ಯಾರು ಹಾಕಿದ್ರು ಅಂದರೆ ಭಾರತೀಯ ಟ್ರೈಬಲ್ ಪಾರ್ಟಿ ಅಂತ, BTB ಅಂತ. ಓಕೆ, 2017ನಲ್ಲಿ. ಆ್ಯಂಡ್ ದೆನ್ ಬಿಲ್ ಕಮ್ಯುನಿಟಿ ಆಸ್ ಡಿಮ್ಯಾಂಡಿಂಗ್ ದಟ್ 49 districts ಟು ಬಿ ಕಾರ್ಡ್ ಔಟ್ ಆಫ್ ದ 4 states ಟು ಎಸ್ಟಾಬ್ಲಿಷ್ ಬಿಲ್ ಪ್ರದೇಶ್. ಸರಿನಾ? ಸೊ ಆ 4 ಸ್ಟೇಟಲ್ಲಿರುವಂಥ ಒಂದು 49 districtsನ ಹೊರಗಡೆ ತಗೊಂಡು ಅದಕ್ಕೆ ಒಂದು ಸಪ್ರೇಟಾಗಿ ಬಿಲ್ ಪ್ರದೇಶ್ ಅಂತ ಸ್ಟೇಟ್ನ ಲೈಕ್ ರೆಕಗ್ನೈಸ್ ಮಾಡಿ ಅಂತ ಕೇಳ್ತಾರೆ. ಆ್ಯಂಡ್ ದೆನ್ ದ ಡಿಮ್ಯಾಂಡ್ ಫಾರ್ ಬಿಲ್ ಪ್ರದೇಶ್ ಹ್ಯಾಸ್ ಬಿನ್ ರೈಸ್ಡ್ ರಿಪೀಟೆಡ್ಲಿ ಸಿನ್ಸ್ ಇಂಡಿಪೆಂಡೆನ್ಸ್. ಓಕೆ, ಸೊ ಇಂಡಿಪೆಂಡೆನ್ಸ್ಗಿಂತ ಮುಂಚೆನೇ ಕೊಡೋದೇ ಇತ್ತು. ಸೊ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ನೋಡ್ಬೇಕಂದ್ರೆ 1910s ಸೊ 1913 ಗೋವಿಂದ ಗುರು ವಾಸ್ ದ ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ಲೀಡರ್ ಆಫ್ ಬಿಲ್ಸ್. ಅವ್ರು ಏನು ಕೇಳಿದ್ರು ಅಂದರೆ ವಿ ವಾಂಟ್ ಅ ಸಪ್ರೇಟ್ ಸಪ್ರೇಟ್ ಕಂಟ್ರಿ ಇಲ್ಲ, ಸಪ್ರೇಟ್ ಸ್ಟೇಟ್ ಫಾರ್ ಟ್ರೈಬಲ್ಸ್ ಅಂತ. ರೇಸ್ ದ ಡಿಮ್ಯಾಂಡ್ ಫಾರ್ ಸಪ್ರೇಟ್ ಸ್ಟೇಟ್ ಫಾರ್ ಟ್ರೈಬಲ್ಸ್ ಇನ್ 1913. ಸರಿನಾ? ಅದಕ್ಕೆ ಟ್ರೈಬಲ್ ದೇಶ ಬೇಕು ನಮಗೆ ಅಂತ ಕೇಳ್ಕೊಂಡಿರ್ತಾರೆ. ಆ್ಯಂಡ್ ದೆನ್ ದ ಡಿಮ್ಯಾಂಡ್ ಫಾಲೋಡ್ ದ ಮನ್ಗರ್ ಮಸಾಕರ್ ವೇರ್ ಹಂಡ್ರೆಡ್ಸ್ ಆಫ್ ಬಿಲ್ಸ್ ಟ್ರೈಬಲ್ಸ್ ವೇರ್ ಕಿಲ್ಡ್ ಬೈ ಬ್ರಿಟಿಷ್ ಫೋರ್ಸಸ್. ಓಕೆ, ಇದು ಮನಗರ್ ಮಸಾಕರ್ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ನಿಮಗೆ ಫೇಮಸ್ ಆಗಿ ಎಲ್ಲರೂ ಗೊತ್ತಿರೋದು ಜಲಿಯನ್ ವಾಲಾಬಾಗ್ ಮಸಾಕರ್ ಅಂತ ಗೊತ್ತು. ಸರಿನಾ? ಪಂಜಾಬಲ್ಲಿ. ಸೊ ಲೈಕ್ ಬೈಸಾಖಿ ಫೆಸ್ಟಿವಲ್ ಮುಂಚೆ ಕಿಚಲು ಮತ್ತು ಸೈಫುದ್ದೀನ್ ಕಿಚಲು ಮತ್ತು ಇನ್ನೊಬ್ಬರ ರಾವ್ನ ಲೈಕ್ ಅರೆಸ್ಟ್ ಮಾಡೋದಕ್ಕೆ ಪ್ರೊಟೆಸ್ಟ್ ಮಾಡೋಕ್ಕೋಸ್ಕರ ಜನ ಹೋಗಿರ್ತಾರೆ. ಅಲ್ಲಿ ಗುಂಡಾರಿಸಿ ಲೈಕ್ ಮೋರ್ ದೆನ್ 1000 ಪೀಪಲ್ ಸಾಯ್ತಾರೆ. ಅದು ಮಸಾಕರ್ ಎಲ್ಲರೂ ಗೊತ್ತಿರೋದು. ಅದನ್ನು ಬಿಟ್ಟರೆ ಬ್ರಿಟಿಷ್ ಆಡಳಿತದಲ್ಲಿ ಇಂಡಿಯಾದಲ್ಲಿ ಹಲವಾರು ಮಸಾಕರ್ ಆಗಿದೆ. ಸರಿನಾ? ಅದಕ್ಕೆ ಏನಂತ ಕರೀತಾರೆ ಅಂದರೆ ಇಂಪಾರ್ಟೆಂಟ್ ಅದರಲ್ಲಿ ಒಂದು ಮನಗರ್ ಮಸಾಕರ್ ಅಂತ. ಓಕೆ, ಸೊ ಮನಗರ್ ಮಸಾಕರ್ಗೆ ಫೇಮಸ್ ಆಗಿ ಏನು ಕರೀತಾರೆ ಅಂದರೆ ಆದಿವಾಸಿ ಜಲಿಯನ್ ವಾಲಾ ಅಂತಂದು ಕರೀತಾರೆ. ಓಕೆ, ಆದಿವಾಸಿ ಜಲಿಯನ್ ವಾಲಾ ಅಂತೇಳಿ. ಸೊ ಅವರು ಮಸಾಕರ್ ಆಗ್ತಿರೋದನ್ನ ನೋಡಿ ಅವರು ಗೋವಿಂದ ಗುರು ಅವರು ಪ್ರೊಟೆಸ್ಟ್ ಮಾಡಿ ನಮಗೆ ಸಪ್ರೇಟ್ ಆದಂಥ ಒಂದು ಸ್ಟೇಟ್ ಬೇಕಂತ ಡಿಮ್ಯಾಂಡ್ ಮಾಡಿರ್ತಾರೆ. ಓಕೆ, ಸೊ ಡಿಮ್ಯಾಂಡಿಗೆ ಮತ್ತೆ ಬೇರೆ ರೀಸನ್ಸ್ ಏನಂದರೆ ಅರ್ಲಿಯರ್ ದ ಟ್ರೈಬಲ್ ಮೆಜಾರಿಟಿ ರೀಜನ್ಸ್ ವೇರ್ ಅ ಸಿಂಗಲ್ ಎಂಟಿಟಿ ಬಟ್ ವೇರ್ ಡಿವೈಡೆಡ್ ಸಿನ್ಸ್ ಇಂಡಿಪೆಂಡೆನ್ಸ್. ಓಕೆ, ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ ಟ್ರೈಬಲ್ಸ್ ಅವರು ಅವ್ರ ರೀಜನ್ ಸುತ್ತಾಡ್ತಾ ಇದ್ರು. ಓಕೆ, ವಾಕ್ ಮಾಡೋದಾಗಲಿ, ಅವ್ರದ್ದು ಒಂದು ರೀಜನ್ ಹೋಗೋದಾಗಲಿ ಮಾಡ್ತಾಯಿದ್ರು. ಸರಿನಾ? ಇಂಡಿಪೆಂಡೆನ್ಸ್ ಆದಮೇಲೆ ನಾವೇ ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸಿಗೋಸ್ಕರ ಒಂದು ಬಾರ್ಡರ್ ಥರ ಹಾಕೊಂಡ್ವಿ. ಸರಿನಾ? ಇದು ಈ ಸ್ಟೇಟ್ ಅಂತ ಬಾರ್ಡರ್ ಥರ ಹಾಕೊಂಡ್ವಿ. ಸರಿನಾ? ಇವಾಗ ಬಾರ್ಡರ್ ಹಾಕಿದ ತಕ್ಷಣ ಅವ್ರು ಮುಂಚೆ ಆರಾಮಾಗಿ ಅವರು ಟ್ರಾವೆಲ್ ಮಾಡ್ತಿರೋಂಥ ಜಾಗನ ಸಡನ್ ಆಗಿ ನಿಲ್ಸೋಕ್ಕಾಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಅದನ್ನ ಲೈಕ್ ಬಾರ್ಡರ್ ಹಾಕಿರೋದು ನಿಮ್ಮ ಪ್ರಾಬ್ಲಮ್ಮು. ಸೊ ನೀವು ಆ ಥರ ನಾವು ಒಂದು ಸ್ಟೇಟ್ ಮೂವ್ ಆಗ್ಬಾರ್ದು ಅಂತಾರೆ. ನಮಗೆ ಸಪ್ರೇಟ್ ಸ್ಟೇಟೇ ಕೊಡಿಯಲ್ಲ ಅಂತ ಅವ್ರು ಕೇಳಿದ ಡಿಮ್ಯಾಂಡ್. ಓಕೆ, ಆ್ಯಂಡ್ ದೆನ್ ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಟ್ರೈಬಲ್ಸ್ ಕಂಪ್ರೈಸ್ ಆಲ್ಮೋಸ್ಟ್ 14% ಆಫ್ ರಾಜಸ್ಥಾನ್ ಪಾಪ್ಯುಲೇಷನ್. ಸರಿನಾ? 14% ಆಫ್ ಪಾಪ್ಯುಲೇಷನ್ ಇದೆ. ಸೊ ಇವಾಗಾದರೂ ನಮಗೆ ಸಪ್ರೇಟ್ ಸ್ಟೇಟ್ ಕೊಡಿ ಅಂತ. ಆ್ಯಂಡ್ ದೆನ್ ಸವರಲ್ ಯೂನಿಯನ್ ಗೌರ್ಮೆಂಟ್ಸ್ ಹ್ಯಾವ್ ಬ್ರಾಟ್ ವೇರಿಯಸ್ ಲಾಸ್ ಆ್ಯಂಡ್ ಸ್ಕೀಮ್ಸ್ ಫಾರ್ ಟ್ರೈಬಲ್ಸ್ ಬಟ್ ಹ್ಯಾವ್ ಬಿನ್ ಸ್ಲೋ ಇನ್ ಇಂಪ್ಲಿಮೆಂಟೇಷನ್. ಓಕೆ, ಸೊ ಇದೆಲ್ಲ ರೀಸನ್ಸ್ ಇದೆ. ಸೊ ಅವ್ರದ್ದು ಪಾಪ್ಯುಲೇಷನ್ ಜಾಸ್ತಿ ಇದೆ, ಆಮೇಲೆ ದೇ ಆರ್ ಲೈಕ್ ಟ್ರೈಬಲ್ ಮೆಜಾರಿಟೀಸ್ ಮುಂಚೆ ಇದ್ದು ಇವಾಗ ನೀವು ಬಾರ್ಡರ್ ಹಾಕಿದ್ರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಆ್ಯಂಡ್ ದೆನ್ ಇದಾದಮೇಲೆ ಸ್ಟೇಟ್ ಲಾ ತೊಗೊಂಬಂದಿರೋ ಲಾನ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ಓಕೆ, ಸೊ ಅದ್ರ ಜೊತೆಗೆ ಕೆಲವೊಂದು ಇಂಪ್ಲಿಮೆಂಟೇಷನ್ ಇಶ್ಯೂಸ್ ಏನಂತಂದರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆ್ಯಕ್ಟ್ 1996 ತೊಗೊಂಬಂದರು. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಪಂಚಾಯತ್ ಆ್ಯಕ್ಟ್ನ ಎಕ್ಸ್ಟೆಂಡ್ ಮಾಡ್ತೀವಿ, ಬಟ್ ಜೊತೆಗೆ ಕೆಲವೊಂದು ಮಾಡಿಫಿಕೇಶನ್ಸ್ ಏನಂದರೆ ಟ್ರೈಬಲ್ ಅವ್ರು ಇರುವಂಥ ಜಾಗದಲ್ಲಿ ಅವರಿಗೆ ಆಟೋನಮಿ ಕೊಡೋದಾಗಲಿ. ಸರಿನಾ? ಆಟೋನಮಿ ಕೊಡೋದು, ಆಮೇಲೆ ಟ್ರೈಬಲ್ ನಡುವಂಥ ಕಲ್ಚರ್ ಅದೇ ಮೂಲಕನೇ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದು, ಆ ಥರ ಮಾಡ್ಬೇಕಂತ ಆ್ಯಕ್ಟ್ನ ತೊಗೊಂಬಂದಿದ್ರು. ಬಟ್ ಅದನ್ನ ಎಷ್ಟೊಂದು ಸ್ಟೇಟ್ಸ್ ಅವ್ರು ಇದ್ದಾರಲ್ಲ ಅವ್ರು ಅದನ್ನ ಎಕ್ಸ್ಟೆಂಡ್ ಮಾಡಿಲ್ಲ, ಟ್ರೈಬಲ್ ಏರಿಯಾಸ್ಗೆ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೋಸ್ಕರ ಅದೊಂದು ಪ್ರಾಬ್ಲಮ್ಮು. ಸೊ ರಾಜಸ್ಥಾನಲ್ಲಿ ಏನಾಗಿದೆ ಅಂದರೆ ಗೌರ್ಮೆಂಟ್ ಅಡಾಪ್ಟೆಡ್ ದ ಲಾ ಇನ್ 1990. ಸರಿನಾ? ಲಾನ ಪೇಸಾ ಲಾ ತೊಗೊಂಬಂದಿದ್ದು 1996. ಇವರು ಅದನ್ನ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು 1990. ಬಟ್ ಅದರ ರೂಲ್ಸ್ ವೇರ್ ಫಾರ್ಮುಲೇಟೆಡ್ ಇನ್ 2011. ಸರಿನಾ? ಆಲ್ಮೋಸ್ಟ್ 20 years ಬೇಕಾಗಿದ್ರು 1996 2011ವರೆಗೂ. ಅಲ್ಲಾದರೂ ಕೂಡ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಹಂಗಾಗಿ
ಬಿಲ್ಸ್ ಅವ್ರ ಪ್ರಾಬ್ಲಮ್ ಏನಾಗಿದೆ ಅಂದರೆ ನೀವು ರೂಲ್ಸ್ನ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಅಟ್ಲೀಸ್ಟ್ ನಮಗೆ ಆಟೋನಮಸ್ ಆಗಿ ಒಂದು ಸ್ಟೇಟ್ ಕೊಡಿ ಅಂತ. ಆ್ಯಂಡ್ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ಲೋಕಲ್ ಲೀಡರ್ಸ್ ಆರ್ ಸ್ಟಿಲ್ ಅನ್ಅವೇರ್ ಆಫ್ ದ ಲಾ. ಸರಿನಾ? ಸೊ ಹಾಗಾಗಿ ಈ ವೇರಿಯಸ್ ರೀಸನ್ಸಿಂದ ಬಿಲ್ಸ್ ಅವರು ಸಪ್ರೇಟ್ ಅಂತ ಸ್ಟೇಟ್ ಬೇಕಂತ ಕೇಳ್ತಿದ್ದಾರೆ. ಓಕೆ, ಸೊ ಇದೇನಂತಂದ್ರೆ ದಿಸ್ ಕ್ಯಾನ್ ಬಿ ಎನ್ ಎಕ್ಸಾಂಪಲ್ ಆಫ್ ಒಂದು ಟ್ರೈಬಲ್ಸ್ ರಿವೋಲ್ಟ್ ಮಾಡ್ತಿರೋದು ಎಕ್ಸಾಂಪಲ್ ಆಗ್ಬೋದು, ಇಲ್ಲಾಂದ್ರೆ ರೀಜನಲಿಸಮ್ ಎಕ್ಸಾಂಪಲ್ ಆಗ್ಬೋದು. ಸರಿನಾ? ರೀಜನಲಿಸಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ರೀಜನಲಿಸಮ್ ಅಲ್ಲಿ ಎರಡು ತರ ಕಾನೋಟೇಷನ್ ಇರುತ್ತೆ. ಎರಡು ತರ ಅಂದ್ರೆ ಒಂದು ಪಾಸಿಟಿವ್ ಇರುತ್ತೆ. ಪಾಸಿಟಿವ್ ಏನಂತಂದ್ರೆ ಫಂಕ್ಷನಲ್ ಯೂನಿಟ್ ಲೈಕ್ ಆಸ್ಪೆಕ್ಟ್ ಆಫ್ ರೀಜನಲಿಸಮ್. ಅದರಲ್ಲಿ ಪಾಸಿಟಿವ್ ಏನಂತಂದ್ರೆ ರೀಜನ್ ಅಂತಂದ್ರೆ ಲವ್ ಫಾರ್ ಒನ್ಸ್ ಓನ್ ರೀಜನ್. ಸರಿನಾ? ನೀವು ತಮ್ಮ ರೀಜನ್ಗೆ ಒಂದು ಪ್ರೀತಿ ಇರುತ್ತಲ್ಲ, ಪ್ರೇಮ ಇರುತ್ತಲ್ಲ, ಆ ಪ್ರೇಮ ರೀಜನಿಸಮ್ ಅಂತ ಕರೀತಾರೆ, ಐಡಿಯಾಲಜಿ. ಸೊ ಆ ರೀಜನ್ ಇಂದ ಲೈಕ್ ಲವ್ ಇಂದ ಏನಾಗುತ್ತೆ ಅಂದ್ರೆ ಒಂದು ಸಾಲಿಡಾರಿಟಿ ಬೆಳೆಯುತ್ತೆ. ಸರಿನಾ? ಜನದ ನಡುವೆ ಒಂದು ಒಗ್ಗಟ್ಟು ಬೆಳೆಯುತ್ತೆ. ಸೊ ದಟ್ ಈಸ್ ಪಾಸಿಟಿವ್ ಆಸ್ಪೆಕ್ಟ್. ನೆಗೆಟಿವ್ ಏನಂತಂದ್ರೆ ಆ ಲವ್ ಇದೆಯಲ್ಲ, ಸೊ ಆ ರೀತಿಯಂತ ಪ್ರೇಮ ತಮ್ಮ ರಾಜ್ಯದ ಮೇಲೆ ಅಥವಾ ತಮ್ಮ ರೀಜನ್ ಮೇಲೆ ಪ್ರೇಮ ಇರುತ್ತಲ್ಲ, ಅದೇನಾಗುತ್ತೆ ಅಂದ್ರೆ ದೇಶ ಪ್ರೇಮಕ್ಕಿಂತ ಮೇಲೆ ಜಾಸ್ತಿ ಆಗ್ಬಿಡುತ್ತೆ. ಸರಿನಾ? ಸೊ ಆ ಟೈಮಲ್ಲಿ ಆಟಾನಮಿ ಬೇಕಂತ ಮಾಡಿದಾಗ ಸೊ ಸವರ್ನಿಟಿ ಇಂಟಿಗ್ರಿಟಿ ಆಫ್ ದ ಸ್ಟೇಟ್ ಅಂದ್ರೆ ಕಂಟ್ರಿ ಅದಕ್ಕೆ ಧಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಇಟ್ ಬಿಕಮ್ಸ್ ಡಿಸ್ಫಂಕ್ಷನಲ್ ಫಂಕ್ಷನ್. ಸರಿನಾ? ಡಿಸ್ಫಂಕ್ಷನಲ್ ಆಸ್ಪೆಕ್ಟ್ ಅಂತ ಕರೀತಾರೆ. ಒಂದು ಲವ್ ಫಾರ್ ಒನ್ಸ್ ಓನ್ ರೀಜನ್ ಸಚ್ ದಟ್ ಇಟ್ ಡೆವಲಪ್ಸ್ ಅ ಸಾಲಿಡಾರಿಟಿ. ಸರಿನಾ? ಸಾಲಿಡಾರಿಟಿ ಅಮಂಗ್ ದ ಮೆಂಬರ್ಸ್. ಸರಿನಾ? ಒಗ್ಗಟ್ಟು ಬೆಳೆಸುತ್ತೆ. ಬಟ್ ನೆಗೆಟಿವ್ ಆಸ್ಪೆಕ್ಟ್ ಅಂದ್ರೆ ದಟ್ ಲವ್ ಎನ್ಲಾರ್ಜಸ್, ಜಾಸ್ತಿ ಆಗಿ ಇಟ್ ಓವರ್ಕಮ್ಸ್ ದ ಲವ್ ಫಾರ್ ದ ನೇಷನ್. ಸರಿನಾ? ಇಟ್ ಲೀಡ್ಸ್ ಟು ಥ್ರೆಟ್ ಟು ಸವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ಕಂಟ್ರಿ. ಅವಾಗ ರೀಜನಲಿಸಮ್ ಅಂತ ಕರೀತಾರೆ. ಸೊ ರೀಜನಲಿಸಮ್ಗೆ ಎಕ್ಸಾಂಪಲ್ಸ್ ಯಾವ ತರ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲೇ ತುಳುನಾಡು ಬೇಕಂತ ಸಪ್ರೇಟಾಗಿ ಜನ ಕೇಳ್ತಿರ್ತಾರೆ. ಓಕೆ, ತುಳುನಾಡು ಅಂತ ಕೇಳ್ತಿರ್ತಾರೆ. ಆಮೇಲೆ ನೆಕ್ಸ್ಟು ಜಾರ್ಖಂಡ್ ಮತ್ತು ಬಿಹಾರ್ ರೀಜನಲ್ಲಿ ಒಂದು ಲೈಕ್ ಗೋರ್ಖಾಲ್ಯಾಂಡ್ ಬೇಕಂತ. ಸರಿನಾ? ಗೋರ್ಖಾಲ್ಯಾಂಡ್ ಬೇಕಂತ ಕೇಳ್ತಿರೋ ಜನ. ನೆಕ್ಸ್ಟ್ ನಾರ್ತ್ ಈಸ್ಟಲ್ಲಿ ಬೋಡೋಲ್ಯಾಂಡ್ ಆಗಲಿ, ಬೇರೆ ಬೇರೆ ಅಂತ ಮೇಟಿ ಅವರು ಸಪ್ರೇಟಾಗಿ ಬೇಕು ಅಂತ. ನಾಗಾಲ್ಯಾಂಡ್ ಅಲ್ಲೇ ಕೂಕಿ ಅವರು ಕೂಕಿ ಲ್ಯಾಂಡ್ ಬೇಕಂತ. ಸೊ ನಾಗಾ ಮತ್ತು ಬೇರೆದವರು ಗ್ರೇಟರ್ ನಾಗಾಲ್ಯಾಂಡ್ ಬೇಕಂತ. ಆ ಥರ ಅವೆಲ್ಲ ಎಕ್ಸಾಂಪಲ್ಸ್ ಇರುತ್ತೆ. ಸರಿನಾ? ರೀಸನ್ಸ್ ಏನೋ ಬೇರೆ ಬೇರೆ ಇರುತ್ತೆ. ರೀಸನ್ಸ್ ಏನಂದ್ರೆ ಒಂದು ಕಮ್ಯುನಿಟಿ ಮೇಲೆ ಇನ್ನೊಂದು ಕಮ್ಯುನಿಟಿ ಅವರು ಅಪ್ರೆಸ್ ಮಾಡಿದಾಗ, ಸೊ ಎಥ್ನಿಸಿಟಿ ಟರ್ನ್ಸ್ ಇಂಟು ರೀಜನಲಿಸಮ್ ಅದಾಗುತ್ತೆ. ಇಲ್ಲಾಂದ್ರೆ ಗೌರ್ಮೆಂಟ್ ಅವರು ತಮ್ಮ ಲೈಕ್ ಮೇಜರ್ ಲಾಸ್ನ ಇಂಪೋಸ್ ಮಾಡೋಕೆ ಟ್ರೈ ಮಾಡಿದಾಗ. ಓಕೆ, ಆಮೇಲೆ ಡೆವಲಪ್ಮೆಂಟ್ ಆಗುತ್ತೆ. ಡೆವಲಪ್ಮೆಂಟ್ ಆಗಿ ಅಲ್ಲಿರುವಂಥ ಪ್ರೊಸೀಡ್ಸ್ನ ಬೇರೆ ಯಾರೋ ರೀಜನ್ಸ್ ತಗೊಂಡು ಹೋಗ್ತಾರೆ. ಬಟ್ ಅಲ್ಲಿರುವಂಥ ರೀಜನ್ಸ್ ಅಲ್ಲಿರುವಂಥ ಜನ ಲೈಕ್ ಪೂರ್ ಆಗೇ ಇರ್ತಾರೆ. ಸರಿನಾ? ಬೆನಿಫಿಟ್ಸ್ನ ಪ್ರಾಪರ್ ಆಗಿ ಅವರಿಗೆ ಟ್ರಾನ್ಸ್ಫರ್ ಮಾಡಿರೋದಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಾರ್ಖಂಡ್ ಮೂವ್ಮೆಂಟ್. ಸರಿನಾ? ಜಾರ್ಖಂಡ್ ಮುಂಚೆ ಏನಾಗಿತ್ತು ಅಂದ್ರೆ ಬಿಹಾರದಲ್ಲಿ ಜಾರ್ಖಂಡ್ ಒಂದು ಲೈಕ್ ಒಂದು ರೀಜನ್ ಆಗಿತ್ತು ಬಿಹಾರದ ಒಳಗಡೆ. ಬಟ್ ಅವಾಗ ಏನಂತಂದ್ರೆ ಬಿಹಾರ್ ಅವರು ಅಲ್ಲಿ ಜಾರ್ಖಂಡಿಂದ ಮೈನ್ ಮಾಡೋದು, ಅಲ್ಲಿರುವಂಥ ರಿಸೋರ್ಸ್ನೆಲ್ಲ ಮಾರೋದು, ಪ್ರಾಫಿಟ್ನೆಲ್ಲ ಬಿಹಾರಿಯವ್ರು ತಗೋತಾ ಇದ್ರು. ಬಟ್ ಜಾರ್ಖಂಡ್ ಜನಕ್ಕೆ, ನೇಟಿವ್ ಜನಕ್ಕೆ ಏನೂ ಸಿಗ್ತಾನೆ ಇದ್ದಿಲ್ಲ. ಅವಾಗ ಅಲ್ಲಿರುವಂಥ ಜನ ಒಗ್ಗಟ್ಟಾಗಿ ಒಂದು ಸ್ಟೇಟ್ಗೆ ಹೋರಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಲೇ ಜಾರ್ಖಂಡ್ ಅಂತ ಸಪ್ರೇಟಾಗಿ ಸ್ಟೇಟ್ನ ಕಾರ್ವೌಟ್ ಮಾಡಿದ್ರು. ಓಕೆ, ಅದೇ ಥರ ಒಂದು ಕಮ್ಯುನಿಟಿ ಅವರ ಲೈಕ್ ಇರುತ್ತಲ್ಲ, ಇನ್ನೊಂದು ಕಮ್ಯುನಿಟಿ ಮೇಲೆ ಅಪ್ರೆಸ್ ಮಾಡ್ತಿದ್ದಾರೆ, ಇಲ್ಲಾಂತಂದ್ರೆ ಅವ್ರನ್ನ ಕಲ್ಚರ್ನ ಇಂಪೋಸ್ ಮಾಡ್ತಿರೋ ಅನ್ನೋ ಕೂಡ ಡಿಮ್ಯಾಂಡ್ ಬರುತ್ತೆ. ಸೊ ಎಕ್ಸಾಂಪಲ್ ಇದಕ್ಕೆ ಬೋಡೋಲ್ಯಾಂಡ್ ಡಿಸ್ಪ್ಯೂಟ್ ಹೇಳ್ಬೋದು. ಬೋಡೋಲ್ಯಾಂಡ್ ಎಲ್ಲಿದೆ? ಅಸ್ಸಾಮಲ್ಲಿದೆ. ಸರಿನಾ? ಬೋಡೋಸ್ ಅಂದ್ರೆ ಯಾರಂದ್ರೆ ಅವರು ಟ್ರೈಬಲ್ ಜನ ಅಸ್ಸಾಮಲ್ಲಿ. ಅವ್ರಿಗೆ ಏನಾಗ್ತಿದೆ ಅಂದ್ರೆ ದೇ ಆರ್ ಫೀಲಿಂಗ್ ದ ಎಕ್ಸ್ಟೆನ್ಸಿವ್ ಪ್ರೆಷರ್ ಫ್ರಮ್ ಅಸ್ಸಾಮೀಸ್ ಅಂಡ್ ಬೆಂಗಾಲೀಸ್. ಸರಿನಾ? ಅಸ್ಸಾಮೀಸ್ ಮತ್ತು ಬೆಂಗಾಲೀಸ್ ಇಂದ ಪ್ರೆಷರ್ ಬರ್ತಾ ಇದ್ದಕ್ಕೋಸ್ಕರ ಒಂದು ಆಟೋನಮಸ್ ರೀಜನ್ನ ಕೊಡಿ, ನಮ್ಮ ಕಲ್ಚರ್ ಮತ್ತೆ ನಮ್ಮ ಇದನ್ನ ನಾವು ಮೇಂಟೈನ್ ಮಾಡ್ಕೊತೀವಿ ಅಂತ ಆ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ಇದು ಕೆಲವೊಂದು ರೀಸನ್ಸ್ ಇರುತ್ತೆ ಫಾರ್ ರೀಜನಲಿಸಮ್. ಓಕೆ, ಸೊ ಇಟ್ ಇಸ್ ಲೈಕ್ ಅ ಥ್ರೆಟ್ ಟು ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದು ರೀಜನಲಿಸಮ್. ಅದ್ರ ಬಗ್ಗೆ ಡೀಟೇಲ್ ಬೇರೆ ಥರ ಡಿಸ್ಕಸ್ ಮಾಡೋಣ. ಬಟ್ ಇವಾಗ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಯಾವ ಥರ ರೀಜನಲಿಸಮ್ ಇದಾಗುತ್ತೆ ಅಂತ. ಓಕೆ, ಸೊ ಇದು ಟುಡೇಸ್ ಟಾಪಿಕ್ ಆಯಿತು. ಸ್ಮಾಲ್ ಟಾಪಿಕ್ ಬಟ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಯೂಸ್ ದಿಸ್ ಟಾಪಿಕ್ ಆಸ್ ಎನ್ ಎಕ್ಸಾಂಪಲ್ ಫಾರ್ ರೀಜನಲಿಸಮ್ ಥರ ಎಕ್ಸಾಂಪಲ್ ಯೂಸ್ ಮಾಡ್ಕೋಬೋದು, ಅಥವಾ ಟ್ರೈಬಲ್ ಆಸ್ಪಿರೇಷನ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಜೊತೆಗೆ ಯಾವುದಾದ್ರು ಟಾಪಿಕ್ಸ್ ಡಿಸ್ಕಸ್ ಮಾಡೋಕ್ಕಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಬರುವಂಥ ಕ್ಲಾಸಲ್ಲಿ ಅದನ್ನ ಕವರ್ ಮಾಡ್ತೀನಿ. ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.